ಮಲೆನಾಡಿನಲ್ಲಿ ಇತ್ತೀಚೆಗೆ ಕಾಮುಕರ ಹಾವಳಿ ಹೆಚ್ಚಾಗ್ತಿದೆ. ಪುಂಡ ಪೋಖರಿಗಳ ಆಟಾಟೋಪದಿಂದಾಗಿ ಅಲ್ಲಿನ ಯುವತಿಯರಿಗೆ ನೆಮ್ಮದಿ ಅನ್ನೋದು ಮರೀಚಿಕೆಯಾಗಿದೆ. ಶಿವಮೊಗ್ಗದಲ್ಲಿ ಯುವತಿಯೊಬ್ಬಳ ಮಾನ ಹರಾಜಾಗೋಕೆ ಮುಂದಾಗಿದ್ದ ಬೀದಿ ಕಾಮಣ್ಣನೊಬ್ಬ ಇದೀಗ ಜೈಲು ಪಾಲಾಗಿದ್ದಾನೆ. ಅಷ್ಟಕ್ಕೂ ಆಭೂಪ ಮಾಡಿದ ಕಿತಾಪತಿ ಏನ್ ಗೊತ್ತಾ? ಈ ಸ್ಟೋರಿ ನೋಡಿ. ಈ ಫೋಟೋದಲ್ಲಿರೋ ಇವನ ಹೆಸರು ಮಂಜುನಾಥ್. ಇವನು ಮಾಡಿರೋ ಕೆಲಸ ಕೇಳಿದ್ರೆ ನೀವು ಕ್ಯಾಕರಿಸಿ ಇವನ ಮುಖಕ್ಕೆ ಉಗಿಯೋದು ಗ್ಯಾರಂಟಿ. ಶಿವಮೊಗ್ಗ ತಾಲೂಕಿನ ಗ್ರಾಮವೊಂದರಲ್ಲಿ ಡಿಸೆಂಬರ್ 30ರಂದು ಯುವತಿಯೊಬ್ಬಳು ಸ್ನಾನ ಮಾಡೋಕೆ ಹೋಗಿದ್ಲು. ಅದೇ ಸಮಯಕ್ಕೆ ಮಂಜುನಾಥ್ ಯುವತಿಯ ಸ್ನಾನದ ಕೊಠಡಿಯತ್ತ ಬಂದು ಕಿಟಕಿ ಮೂಲಕ ಮೊಬೈಲ್ ಹಿಡಿದು ಆಕೆಯ ನಗ್ನ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದ. ಇನ್ನೇನು ಸ್ನಾನ ಮುಗಿಸುವಷ್ಟರಲ್ಲಿ ಕಿಟಕಿಯತ್ತ ನೋಡಿದ ಯುವತಿ ದಿಗ್ಭ್ರಮೆಗೊಂಡು ಕಿರ್ಚಿಕೊಂಡಿದ್ದಾಳೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಮಂಜುನಾಥ್ ಎಸ್ಕೇಪ್ ಆಗಿದ್ದ. ಇತ್ತ ವಿಷಯ ಗೊತ್ತಾದ ಕೂಡಲೇ ಯುವತಿಯ ಮನೆಯವರು ಕುಂಸಿ ಠಾಣೆಗೆ ದೂರು ನೀಡಿದ್ರು. ಒಂಟಿ ಮನೆ ಇದ್ದಲ್ಲಿ ಹಿಂದ್ಗಡೆ ತೋಟ ಇರ್ತದೆ, ಆ ತೋಟದಲ್ಲಿ ನಿಂತ್ಕೊಂಡು ಆ ಮನೆ ಕಡೆ ವಿಡಿಯೋ ಮಾಡ್ತಾ ಇದ್ದ ಅಂತೆ. ಹಂಗಾಗಿ ಅನುಮಾನಾಸ್ಪದವಾಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಯಾವ ವ್ಯಕ್ತಿ ಅಂತೇಳಿ ಕಂಡುಹಿಡಿಲಿಕ್ಕೆ. ಹಂಗಾಗಿ ಇವನು ಸಿಕ್ಕಿರ್ತಾನೆ ಮಂಜುನಾಥ್. ರೆಡ್ ಕವರ್ ಇರುವ ಮೊಬೈಲ್ ಅಂತ ಒಂದು ಕ್ಲೂ ಬಿಟ್ರೆ ಪೊಲೀಸರ ಬಳಿ ಯಾವ ಮಾಹಿತಿಯೂ ಇರಲಿಲ್ಲ. ಅದನ್ನೇ ಇಟ್ಕೊಂಡು ತನಿಖೆಗೆ ಮುಂದಾದ ಪಿಎಸ್ಐ ಮಂಜುನಾಥ್ ಗ್ರಾಮದ ಸುತ್ತಮುತ್ತಲೂ ಪಡ್ಡೆ ಹುಡುಗರ ಚಲನವಲನದ ಮೇಲೆ ಕಣ್ಣಾಯಿಸಿದ್ರು. ಕೇವಲ 3 ದಿನದಲ್ಲಿ ಯುವತಿಯ ವಿಡಿಯೋ ಸೆರೆ ಹಿಡಿದಿದ್ದ ಮಂಜುನಾಥ್ನನ್ನ ಪತ್ತೆ ಹಚ್ಚಿ ತಮ್ಮದೇ ಭಾಷೆಯಲ್ಲಿ ವಿಚಾರಣೆ ನಡೆಸಿದಾಗ ಮಂಜುನಾಥ್ ಸತ್ಯ ಬಾಯ್ಬಿಟ್ಟಿದ್ದಾನೆ. ಯುವತಿಯ ಮನೆಯವರು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಕುಂಸಿ ಪಿಎಸ್ಐ ಮಂಜುನಾಥ್ ತನಿಖೆ ನಡೆಸಿ ಆರೋಪಿ ಮಂಜುನಾಥನನ್ನು ಬಂಧಿಸಿದ್ದಾರೆ. ಈಗಾಗಲೇ ಆತನ ಮೊಬೈಲ್, ಸಿಮ್ ಹಾಗೂ ಮೆಮೊರಿ ಕಾರ್ಡ್ ವಶಪಡಿಸಿಕೊಳ್ಳಲಾಗಿದೆ. ವಿಡಿಯೋ ಚಿತ್ರೀಕರಣವಾಗಿರುವ ಕುರಿತು ಕುಂಸಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಮಂಜುನಾಥ್ನಿಂದ ಮತ್ತೆ ಬೇರೆಯವರಿಗೆ ಈ ವಿಡಿಯೋ ಹೋಗಿರುವ ಸಾಧ್ಯತೆ ಇದೆ. ಅದನ್ನು ಕೂಡ ಪರಿಶೀಲಿಸಲಾಗುವುದು. ಇತ್ತ ಇಂತಹ ಬೀದಿ ಕಾಮಣ್ಣರಿಗೆ ಸರಿಯಾದ ಶಿಕ್ಷೆ ಆಗಬೇಕೆಂದು ಗ್ರಾಮಸ್ಥರು, ಕುಟುಂಬದವರು ಹಿರಿಯ ಅಧಿಕಾರಿಗಳನ್ನ ಖುದ್ದಾಗಿ ಭೇಟಿಯಾಗಿ ಮನವಿ ಮಾಡಿದ್ದಾರೆ. ಒಟ್ಟಾರೆ ಇಂತಹ ಹಲವು ಪುಂಡರ ಹಾವಳಿ ಮಲೆನಾಡಿನಲ್ಲಿ ಮಿತಿ ಮೀರಿದ್ದು ಅವರ ಆಟಾಟೋಪಕ್ಕೆ ಪೊಲೀಸರು ಬ್ರೇಕ್ ಹಾಕಬೇಕಿದೆ. ಬಸವರಾಜ್, ಟಿವಿ9 ಶಿವಮೊಗ್ಗ.